ಗೈಸ್ ಅಲ್ಲಿ ಹೋಗ್ತಿದ್ರಲ್ಲ, ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ಅಟ್ ಪ್ರೆಸೆಂಟ್ ನಾವೀಗಿರೋದು ಇಲ್ಲಿ ಈ ರೋಡ್ ಮಧ್ಯೆನೆ. ಹೊಟ್ಟೆ ಬಿಟ್ಟರೆ ಬರೋಕ್ಕಾಗಲ್ಲ, ಸ್ವಲ್ಪ ಕರ್ಸ್ಕೊಂಬರ್ರಿ ಬರ್ಬೇಕಾದ್ರೆ. ಓಡಿ ಓಡಿ ಹಲೋ ಗೈಸ್, ಈ ವಿಡಿಯೋದಲ್ಲಿ ಕ್ಯಾತನಮಕ್ಕಿ ಟ್ರಕ್ಕಿಂಗ್ನ ಕಂಪ್ಲೀಟ್ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೋಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೆ ಕ್ಯಾತನಮಕ್ಕಿಯ ಸ್ಟಾರ್ಟಿಂಗ್ ಪಾಯಿಂಟ್. ಎಂಟ್ರಿ ಪಾಯಿಂಟ್ ಅಲ್ಲ, ಸ್ಟಾರ್ಟಿಂಗ್ ಪಾಯಿಂಟು. ಎಂಟ್ರಿ ಪಾಯಿಂಟು ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಅಲ್ಲಿಂದ ನಿಮಗೆ ಎಂಟ್ರಿ ಸಿಗುತ್ತೆ. ನಿಮಗೆ 2 ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿಂದನೇ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ನೀವು ಟ್ರಕ್ ಮಾಡ್ಕೊಂಡು ಹೋಗ್ತೀರ ಅಂತಂದರೆ ಟ್ರಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನೀವು ಜೀಪಲ್ಲಿ ಹೋಗ್ತೀರ ಅಂತಂದ್ರೂ ಜೀಪ್ ಫೆಸಿಲಿಟೀಸ್ ಇರುತ್ತೆ. ಸೊ ಅಲ್ಲೇ ತುಂಬ ಜೀಪ್ಸ್ ನಿಂತಿರುತ್ತೆ. ಸೊ ಒಂದು ಜೀಪಿಗೆ ಅವರು 1500 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಪಿಕಪ್ಪು ಡ್ರಾಪು ಅವ್ರದ್ದೇ ಇರುತ್ತೆ. ಸೊ ಅವರು ಪಿಕಪ್ ಮಾಡಿದ್ದಾದಮೇಲೆ ಡ್ರಾಪ್ ಮಾಡ್ತಾರೆ. ಸೊ ಡ್ರಾಪ್ ಮಾಡಿ ನಿಮಗೆ ಒಂದು 1 ಅವರ್ ಇಲ್ಲಾಂದರೆ 1.5 ಅವರ್ ಟೈಮ್ ಕೊಡ್ತಾರೆ. ಸೊ ನೀವು ಅಷ್ಟು ಟೈಮ್ ಒಳಗಡೆ ನೀವು ಹೀಲ್ಸ್ ನೋಡ್ಕೊಂಡು ಮತ್ತೆ ರಿಟರ್ನ್ ಆಗಿಬಿಡಬೇಕು. ಸೊ ಅದಕ್ಕೆ ನೀವು ಬೆಸ್ಟ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತೀರ ಅಂತಂದರೆ ಸೊ ನೀವು ಯಾವಾಗ ಬೇಕಂದ್ರೆ ಬರ್ಬೋದು. 2 ಅವರ್ಸ್ 3 ಅವರ್ಸ್ ಇಲ್ಲ 4 ಅವರ್ಸ್ ನೀವು ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಸೊ ನಿಧಾನಕ್ಕೆ ಬರ್ಬೋದು ನೀವು. ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೋಗಿದ್ದು. ಯಾಕಂತಂದರೆ ಇಂಥ ಪ್ಲೇಸ್ಗೆ ಬರೋದೇ ಅಪರೂಪ. ಯಾವಾಗೋ ಒಂದ್ಸಲ ಫ್ರೆಂಡ್ಸ್ನ ಗುಡ್ಡೆ ಹಾಕೊಂಡು ಬರ್ತೀರಿ. ಸೊ ಮೇಲೆ ಅಂತಂದರೆ 1 ಅವರ್ 1.5 ಅವರ್ ಟೈಮ್ ಕೊಟ್ಟು ಮತ್ತೆ ರಿಟರ್ನ್ ಬರಬೇಕಂತಂದರೆ ಅದು ಒಂಥರ ಹಾರಿಬಲ್, ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸೊ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡೇ ಹೊರಟ್ವಿ. ಇನ್ ಕೇಸ್ ನೀವು ಹೋಗ್ತೀರಂತಂದರೆ ಸೊ ನೇಚರ್ನ ಎಂಜಾಯ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೊರಡಿ. ಅಪ್ ಆ್ಯಂಡ್ ಡೌನ್ 2 ಸೇರಿದ್ರೆ 6 to 7 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೋಗಿ ಮತ್ತೆ ನಿಧಾನಕ್ಕೆ ರಿಟರ್ನ್ ಆಗ್ಬೋದು. ನೀವು ಟ್ರೆಕ್ಕಿಂಗ್ ಏನು ಅಷ್ಟೊಂದೇನು ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿದೆ, ಸಿಂಪಲಾಗಿ ಹತ್ಕೊಂಡು ಹೋಗ್ಬೋದು. ಇದೇ ಕ್ಯಾತನಮಕ್ಕಿಯ ಎಂಟ್ರಿ ಪಾಯಿಂಟ್. ನೀವು ಇಲ್ಲಿವರೆಗೂ ವೆಹಿಕಲ್ಸ್ನ ತೊಗೊಂಬರ್ಬೋದು. ಇಲ್ಲಿ ಬಂದುಬಿಟ್ಟು ಗಾಡಿನ ಪಾರ್ಕ್ ಮಾಡ್ಬೋದು. ಗಾಡಿಗೆ ಅವರು ಅಮೌಂಟ್ ಏನು ಫೀಸ್ ಮಾಡಲ್ಲ, ಚಾರ್ಜ್ ಏನು ಮಾಡಲ್ಲ. ಎಂಟ್ರಿ ಪಾಯಿಂಟಿಗೆ ಮಾತ್ರ ಅವರು ಚಾರ್ಜ್ ಮಾಡ್ತಾರೆ. ಒಬ್ಬರಿಗೆ ಬಂದುಬಿಟ್ಟು 50 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಟಿಕೆಟ್ ತೊಗೊಂಡಿದ್ದಾದಮೇಲೆ ಇಲ್ಲೇನು ಗೇಟ್ ಕಾಣಿಸ್ತಿದೆ, ಈ ಗೇಟಿಂದ ನೀವು ಎಂಟ್ರಿ ತೊಗೋಬೇಕು. ಸೊ ಎಂಟ್ರಿ ತೊಗೊಂಡಿದ್ದಾದಮೇಲೆ ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಒಳ್ಳೆ ಆಫ್ ರೋಡ್ ಮಜಾ ಸಿಗುತ್ತೆ. ಈ ಆಫ್ ರೋಡ್ ಮಜಾ ಯಾರು ಜೀಪಲ್ಲಿ ಹೋಗ್ತಾರೆ ಅವ್ರಿಗೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಬೈಕರ್ಸ್ಗೆ ಅಲೋ ಮಾಡಲ್ಲ. ಸೊ ಬೈಕರ್ಸ್ ಹೋಗ್ಬೇಕಂತಂದ್ರೆ ಅವರು ಜೀಪಲ್ಲೇ ಹೋಗಬೇಕು. ಸೊ ಬೈಕಿಲ್ಲ ಅಲೋ ಮಾಡಲ್ಲ. ಸೊ ಹೋಗ್ತೀರ ಅಂತಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಜೀಪಲ್ಲಿ ಹೋಗಬೇಕು. ಸೊ ಇವೆರಡೇ ಆಪ್ಷನ್ ಇರೋದಲ್ಲಿ. ನೋಡೋ ಅಲ್ಲಿ ಹೋಗ್ತಾರೆ, ರೋಡಲ್ಲಿ ಕಾಣಿಸಿದ್ಯಾ? ಎಕ್ಸಾಕ್ಟ್ಲಿ ಕಾಣಿಸ್ತಾ ಇದೆ. ಅವರೆಲ್ಲ ಅವಾಗಲೇ ಹುಡುಗಿಗೆ ಬಂದ್ರಲ್ಲ ನಮ್ಮ ಕಾರ. ಅಲ್ಲಿ ಹೋಗ್ಬೇಕಿಲ್ಲ ನಾವು. ಹಾಂ ಗೈಸ್ ಅಲ್ಲಿ ಹೋಗ್ತಿದ್ರಲ್ಲ, ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ಅಟ್ ಪ್ರೆಸೆಂಟ್ ನಾವೀಗಿರೋದು ಇಲ್ಲಿ ಈ ರೋಡ್ ಮಧ್ಯೆನೆ ನೋಡಿ. ಜಸ್ಟ್ ಇದು ಆಫ್ ರೋಡ್. ಅಲ್ಲೊಬ್ರು ಬರ್ತಾರಲ್ಲ ಅವ್ರ ಥರ ಬಂದರೆ ನೀವು ನಾಳೆ ಹೋಗ್ಬೋದು. ನಮ್ಮ ಥರ ಸ್ವಲ್ಪ ಫಾಸ್ಟಾಗಿ ಬಂದರೆ ಇವಾಗ ನೋಡ್ರಿ ಹೆಂಗಿದೆ ಆಫ್ ರೋಡು, ಸೈಕಾಗಿದೆ. ಆದರೆ ಏನು ಮಾಡೋದು, ಬೈಕ್ ಬಿಡಲ್ಲ. ಇಲ್ಲಿ ಬಂದರೆ ನೀವು ಜೀಪಲ್ಲೇ ಬರಬೇಕು. ಅವನ್ನ ನೋಡ್ರಿ, ಆ ಥರ ಹೊಟ್ಟೆ ಬಿಟ್ಟರೆ ಬರೋಕ್ಕಾಗಲ್ಲ, ಸ್ವಲ್ಪ ಕರ್ಸ್ಕೊಂಬರ್ರಿ ಬರ್ಬೇಕಾದ್ರೆ. ಹಾಂ ಬನ್ನಿ ಫಸ್ಟ್ ವ್ಯೂ ನೋಡೋಣ ಹೋಗಿ. ಬನ್ನಿ. ನಮ್ಮ ಗಾಡಿ ಒದರ್ತ ಜಿಗ್ಗಿ ಬರಲ್ಲ ಗಾಡಿ
ಗಾಡಿ ಪೆಟ್ರೋಲ್ ಖಾಲಿ, ಹೋಗ್ತಿಲ್ಲ ಗಾಡಿ ಮುಂದಕ್ಕೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಾದಮೇಲೆ ಇಲ್ಲಿವರೆಗೂ ನಿಮ್ಮನ್ನ ತಂದುಬಿಡ್ತಾರೆ ಜೀಪಲ್ಲಿ. ಮತ್ತು ನೀವು ಇಲ್ಲಿಂದ ವ್ಯೂ ಪಾಯಿಂಟ್ಗೆ 1 ಕಿಲೋಮೀಟ್ರ್ ಮತ್ತೆ ಟ್ರಕ್ ಮಾಡ್ಕೊಂಡು ಹೋಗಬೇಕು.